ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಾನು ಒಂದು ಹೇರ್ ಆಯಿಲ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಆ ಒಂದು ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅತಿ ಬ್ಲೂ ಆದಿವಾಸಿ ಹೇರ್ ಆಯಿಲ್ ಅಂತ ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ತುಂಬಾ ಇನ್ಫ್ಲೂರೆನ್ಸು, ಪ್ರತಿಯೊಬ್ಬರು ಇನ್ಸ್ಟಾದಲ್ಲಂತೂ ತುಂಬಾ ವೈರಲ್ ಆಗ್ತಾ ಇದೆ. ಸೊ ಈ ಒಂದು ಪ್ರಾಡಕ್ಟ್ನ, ಈ ಒಂದು ಹೇರ್ ಆಯಿಲ್ನ ನಮ್ಮ ಅತ್ತಿಗೆ ಅವರು ಮೀಶೋದಲ್ಲಿ ಬುಕ್ ಮಾಡಿದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೀಶೋದಲ್ಲಿ ಬುಕ್ ಮಾಡಿದ್ದಾರೆ. ಇದು 100 ml 2 ಅವ್ರಿಗೆ ಬಂದಿತ್ತು, ಸಮಥಿಂಗ್ 190 ರುಪೀಸಲ್ಲಿ. ಸೊ ಇದೇನು ವರ್ತ್ ಆಯ್ತಾ ಅವ್ರಿಗೇನು ರಿಸಲ್ಟ್ ಸಿಕ್ತು, ಅವ್ರು ಏನು ರಿವ್ಯೂ ನನಗೆ ಕೊಟ್ಟರು, ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಸೊ ಎಸ್ ಫ್ರೆಂಡ್ಸ್, ಈ ಒಂದು ಅತಿ ಬ್ಲೂ ಆದಿವಾಸಿ ಹೇರ್ ಆಯಿಲ್ ಅಂತ ನೀವು ನೋಡ್ಬೋದು. ತುಂಬಾ ಟ್ರೆಂಡಾಗಿ ನಡೀತಾ ಇದೆ ಈ ಹೇರ್ ಆಯಿಲು. ತುಂಬ ಇನ್ಫ್ಲೂಯೆನ್ಸು ಇದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ರೀಲ್ಸ್ ಮಾಡ್ತಾ ಇದ್ದಾರೆ. ಈ ಒಂದು ಹೇರ್ ಆಯಿಲ್ನ ನಮ್ಮ ಅತ್ತಿಗೆ ಮೀಶೋದಲ್ಲಿ ಬುಕ್ ಮಾಡಿದ್ರು. ಇದು 2 ಪ್ಯಾಕ್ ಆಗಿ ಬಂದಿದೆ. 100 ml 2 ಸಿಕ್ತು, 190 ಸಮಥಿಂಗ್ ಏನೋ ಸಿಕ್ತಂತೆ. ಸೊ ನಿಜ ಇದು ವರ್ತ್ ಇಟ್ಟೇನಾ, ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ, ಏನಿದ್ರ ರಿಸಲ್ಟು ಅಂತ ಹೇಳಿದ್ರೆ ನಿಜವಾಗ್ಲೂ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಎಸ್ಪೆಷಲಿ ಫ್ಲಿಪ್ಕಾರ್ಟಲ್ಲಿ, ಮೀಶೋದಲ್ಲಿ, ಅಮೆಝಾನಲ್ಲಂತೂ ದಯವಿಟ್ಟು ಬೇಡ. ಸೊ ತುಂಬಾ ಸರ್ಟಿಫಿಕೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಟ್ರಸ್ಟೆಡ್ ಬ್ರ್ಯಾಂಡೆಡ್ ಅಂತ ಕೊಟ್ಟಿದ್ದಾರೆ, ಮೇಡ್ ಇನ್ ಇಂಡಿಯಾ ಕೊಟ್ಟಿದ್ದಾರೆ, ತುಂಬ ಕ್ವಾಲಿಟಿ ಇರೋ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ, ಎಷ್ಟೆಲ್ಲ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ತುಂಬಾ ಮ್ಯಾನುಫ್ಯಾಕ್ಚರಿಂಗ್ ಏನೇನೋ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಹಾಕಿದ್ದಾರೆ. ಲೇಬಲು ತುಂಬ ಸೇಮ್ ಆ್ಯಸ್ ಇಟ್ ಈಸು. ಆದಿವಾಸಿ ಹೇರ್ ಆಲ್ ಅವರು ಯಾವ ಥರ ಮಾಡ್ತಾರೋ ಅದೇ ಥರ ಇದೆ, ಏನೇನು ಡಿಫ್ರೆನ್ಸ್ ಇಲ್ಲ. ಸೇಮ್ ಆ್ಯಸ್ ಇಟ್ ಯೂಸ್ ನೋಡ್ಬೋದು. ಮೆನ್ನು ವುಮೆನ್ನು ಇಬ್ಬರು ಬೋತ್ ಯೂಸ್ ಮಾಡ್ಬೋದು. ನೋಡ್ಬೋದು ಮೆನ್ಸ್ಗೆ ಎಷ್ಟೆಲ್ಲ ಹೇರ್ಸ್ ಬರ್ತಾ ಇದೆ ಇದ್ರ ಹಚ್ಚೋದ್ರಿಂದ ಅಂತ ಪ್ರತಿಯೊಂದು ಡಿಸ್ಪ್ಲೇ ಆಗಿ ತೋರಿಸ್ತಿದ್ದಾರೆ. ಬಟ್ ನಿಜ ವರ್ತ್ ಇಟ್ ಅಲ್ಲ ಇದು, ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಇನ್ ಕೇಸ್ ಯಾರಾದರೂ ಅಪ್ಲೈ ಮಾಡ್ತಿದ್ರು ಸ್ಟಾಪ್ ಮಾಡಿಬಿಡಿ. ಫೇಕ್ ಪ್ರಾಡಕ್ಟ್ ಇದು, ಫೇಕ್ ಆಯಿಲ್ ಇದು. ಸುಮ್ಮನೆ ಔಟ್ಸೈಡು ಬ್ರ್ಯಾಂಡು ಹೆಸರು, ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದೆಲ್ಲ ನಿಜ ಆಗಿದ್ರು ಒಳಗಡೆ ಇರೋ ಕ್ವಾಲಿಟಿ ಮಾತ್ರ ಸುಳ್ಳು. ಕಂಪಲ್ಸರಿ ಅದು ಲೋಕಲ್ ಆಯಿಲ್ ಇದು. ಹೇಳಬೇಕಂದ್ರೆ ಇದು ಒರಿಜಿನಲ್ ಆಯಿಲ್ ಅಲ್ಲ. ಮೀಶೋದಲ್ಲಿ ದಯವಿಟ್ಟು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಅತ್ತಿಗೆಗೆ ತುಂಬಾ ಹೇರ್ ಫಾಲ್ ಆಯಿತು, ಅವ್ರು ನನಗೆ ಯೂಸ್ ಮಾಡುವಂತ ಕೊಟ್ಟರು. ನಾನೊಂದು ದಿನ ಏನೋ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಸಿಕ್ಕಾಪಟ್ಟೆ ಫ್ರಾಗ್ರೆನ್ಸ್ ಜಾಸ್ತಿ ಓವರ್ ಇದೆ, ಸ್ಮೆಲ್ಲು ಜಾಸ್ತಿ ಇದೆ. ಈ ಥರ ಬ್ಲೆಡ್ ಕಲರಲ್ಲಿ ಕಾಣಿಸುತ್ತೆ ಆಯಿಲ್, ನೋಡ್ಬೋದು ನೀವೇ. ಸೊ ನಾನು ಹಾಕಿ ನೋಡಿಸ್ತಾ ಇದ್ದೀನಿ, ಈ ಥರ ಬ್ಲೆಡ್ ಕಲರಲ್ಲಿ ಕಾಣಿಸುತ್ತೆ. ಒಂದು ಸ್ವಲ್ಪ ಅಷ್ಟೊಂದು ಆಯಿಲ್ ಹಾಕಿದ್ರೆ ನಮ್ಗೆ ಯಾವ ಥರ ಥಿಕ್ ಕನ್ಸಿಸ್ಟೆನ್ಸಿ ಕಾಣಿಸುತ್ತೆ ಆ ಥರ ಇಲ್ಲ. ಬಟ್ ಓಕೆ, ಆಯಿಲಿ ಥರ ಅಂತೂ ಕಾಣಿಸ್ತಿದೆ. ಬಟ್ ಓವರ್ ಸ್ಮೆಲ್ಲು, ತಲೆನೋವು ಸ್ಟಾರ್ಟ್ ಆಗಿಬಿಡ್ತು ನನಗೆ. ಸಡನ್ನಾಗಿ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಒಂದು 2 ಡೇಸ್ ಅಂತ ನೋಡೋಣ, ಟ್ರೈ ಮಾಡೋಣ ಅಂತಲೇ ಮಾಡಿದೆ. ಆದಿವಾಸಿ ಅಲ್ವಾ, ಎಲ್ಲ ಇಂಗ್ರೀಡಿಯೆಂಟ್ಸು ಸೇಮ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಅತ್ತಿಗೆ ಅಂತೂ ಕಂಟಿನ್ಯೂಸ್ ಆಗಿ 15 ಡೇಸ್ ಯೂಸ್ ಮಾಡಿದ್ರಂತೆ ಅವರು. ಅವ್ರಿಗಂತೂ ಇಷ್ಟು ಹೇರ್ಸ್ ಹೋಗ್ತಾ ಇದೆ. ಸೊ ಅವರು ನೀನೊಂದು ಯೂಸ್ ಮಾಡಿ ನೋಡು ಅಂತ ನನಗೆ ಕೊಟ್ಟಿದ್ರು ಬುಕ್ ಮಾಡಬೇಕಾದ್ರೇ. ಸೊ ನಾನು ನೋಡೋಣ ಅಂತ ಹೇಳ್ಬಿಟ್ಟು, ನನಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೋ, ಒಬ್ರೊಬ್ರಿಗೆ ಆಗುತ್ತೆ, ಒಬ್ರೊಬ್ರಿಗೆ ಸೆಟ್ ಆಗಲ್ವಲ್ಲ. ಮೇ ಬಿ ನನ್ನ ಹೇರ್ಸ್ಗೆ ಆಗ್ಬೋದು, ನನ್ನ ಸ್ಕಿನ್ಗೆ ಏನಾದರೂ ಸೆಟ್ ಆಗ್ಬೋದು ಅಂತ ನಾನು ಟ್ರೈ ಮಾಡಿದೆ. ಹಾನೆಸ್ಟಾಗಿ ನನಗೆ ಸಡನ್ನಾಗಿ ಕೈಗೆ ಬರ್ತಾ ಹೋಯಿತು ಉದ್ದಕ್ಕೆ ಹೇರ್ಸ್ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟನೇ ಅಲ್ವಾ. ಪ್ರತಿ ಹೆಣ್ಮಕ್ಳು ಇಷ್ಟಪಡೋದು ಉದ್ದ ಕೂದಲಿರಬೇಕು ಅಂತ. ಏನೇನೋ ಹೋಮ್ ರೆಮಿಡೀಸ್ ಮಾಡ್ಕೊತೀವಿ, ಏನೇನೋ ಅಂಥದ್ರಲ್ಲಿ ಈ ಥರ ಒಂದು ಆದಿವಾಸಿ ಹೇರ್ ಆಯಿಲು ತುಂಬಾ ಟ್ರೆಂಡಿಂಗ್ ಆಗಿ ನಡೀತಾ ಇದೆ. ಹೌದು, ಇದು ಹೇರ್ ಆಯಿಲು ಒರಿಜಿನಲ್ ಇದೆ, ಬಟ್ ಒರಿಜಿನಲ್ ವೆಬ್ಸೈಟಿಂದ ಹೋಗ್ಬಿಟ್ಟು ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡಿ. ಬಟ್ ಮೀಶೋ ಕಡೆಯಿಂದ, ಫ್ಲಿಪ್ಕಾರ್ಟ್ ಕಡೆಯಿಂದ, ಅಮೆಝಾನ್ ಕಡೆಯಿಂದ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಫೇಕ್ ಪ್ರಾಡಕ್ಟನ್ನ ಸೇಲ್ ಮಾಡ್ತಿದ್ದಾರೆ ತುಂಬ ಕಡೆ. ತುಂಬಾ ಪ್ರಪಂಚದಲ್ಲಿ ಫೇಕ್ ಅನ್ನೋದು ತುಂಬಾ ಸ್ಪ್ರೆಡ್ ಆಗಿಬಿಟ್ಟಿದೆ. ಸೊ ನೋಡಿ, ಸುಮ್ಮನೆ ಆದರೂ ಪಾಪ ಅವ್ರ ಬ್ರ್ಯಾಂಡ್ ಹೆಸರು ಹೇಳ್ಕೊಂಡು ಲೋಕಲ್ ಬಾಕ್ಸ್ಗಳಲ್ಲಿ, ಡಬ್ಬಿಗಳಲ್ಲಿ ಆಯಿಲನ್ನ ತುಂಬಿಸ್ಬಿಟ್ಟು ಸುಮ್ಮನೆ ಆದಿವಾಸಿ ಹೇರ್ ಆಯಿಲ್ ಅಂತ ಹೇಳ್ಬಿಟ್ಟು ಎಲ್ಲ ಕೊಡ್ತಾರೆ. ಇದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಅಲೋವೆರಾ ಇದೆ, ಬಾದಾಮಿ ಇದೆ, ಆಮ್ಲ ಇದೆ, ಮತ್ತು ತುಂಬಾ ವೆರೈಟೀಸ್ ಆಗಿರುವಂತಹ ಐಟಮ್ಸ್ನ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತ ಎಲ್ಲ ಇದೆ. ಬಟ್ ಇದು ಲೋಕಲ್ ಫ್ರೆಂಡ್ಸ್, ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಅಪ್ಲೈ ಮಾಡೋರು ದಯವಿಟ್ಟು ಹೇಳ್ತಾ ಇದ್ದೀನಿ ಸ್ಟಾಪ್ ಮಾಡಿ. ಫ್ರಾಗ್ರೆನ್ಸು ತುಂಬ ಓವರ್ ಆಗಿ ಸ್ಮೆಲ್ ಇದೆ. ಸ್ಮೆಲ್ ಇಷ್ಟ ಇಲ್ದಿರೋರು, ಎಸ್ಪೆಷಲಿ ತಲೆ ನೋವಿರೋರು ಈ ಸ್ಮೆಲ್ಲನ್ನು ಕೇಳಿಬಿಟ್ರೆ ಡಬಲ್ ತಲೆನೋವು ಆಗಿಬಿಡುತ್ತೆ. ಹಂಗೂ ನೀವು ಯೂಸ್ ಮಾಡಬೇಕು ಅಂತಿದ್ರೆ ಒರಿಜಿನಲ್ ವೆಬ್ಸೈಟ್ಗೆ ಹೋಗಿ, ಒರಿಜಿನಲ್ ವೆಬ್ಸೈಟ್ ಮುಖಾಂತರ ನೀವು ಬೈ ಮಾಡಿ. ಒರಿಜಿನಲ್ ವೆಬ್ಸೈಟ್ ಮುಖಾಂತರ ಬೈ ಮಾಡೋರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಆದಿವಾಸಿಗಳು ಅವ್ರ ಒರಿಜಿನಲ್ ಆಯಿಲ್ ಕಲರೇ ಬೇರೆ ಇರುತ್ತೆ, ಅವ್ರದ್ದು ಒಂದು ಕಲರು ಚೇಂಜ್ ಇರುತ್ತೆ. ಲೈಕ್ ಲಿಟಲ್ ಬಿಟ್ಟು ಗ್ರೀನ್ ಶೇಡಲ್ಲಿ ಅವ್ರ ಕಲರ್ ಇರುತ್ತೆ. ಬಟ್ ಇದು ಕಂಪ್ಲೀಟಾಗಿ ಬ್ಲಡ್ ಕಲರ್ ಕಾಣಿಸ್ತಾ ಇದೆ. ತುಂಬಾ ಫ್ರಾಡ್ ನಡೀತಾ ಇದೆ. ಸೊ ಎಸ್
ಫ್ರೆಂಡ್ಸ್, ಇದಾಗಿತ್ತು ಆದಿವಾಸಿ ಹೇರ್ ಆಯಿಲ್ ರಿವ್ಯೂ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಮತ್ತೆ ಯಾರೆಲ್ಲ ಈ ಥರ ಆನ್ಲೈನ್ ಮುಖಾಂತರ ಬುಕ್ ಮಾಡಿ ಮೋಸ ಹೋಗಿದ್ದೀರಾ ಅವರು ಕಮೆಂಟ್ ಮುಖಾಂತರ ತಿಳಿಸಿ. ಯಾರಿಗೆಲ್ಲ ಈ ಥರ ಸೈಡ್ ಎಫೆಕ್ಟ್ಸ್ ಆಗಿದೆ ಅವರು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಈ ಥರ ತರಿಸ್ಬಿಟ್ಟು ಮೋಸ ಹೋಗಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ಕಂಪ್ಲೀಟ್ ಆಗಿ ರಿವ್ಯೂ. ಹಾನೆಸ್ಟ್ ಆಗಿ ನನ್ನ ಕಡೆಯಿಂದ ಹೇಳೋದಾದರೆ ಇದು ಫ್ರಾಡ್ ಪ್ರಾಡಕ್ಟು, ಯಾರು ಬೈ ಮಾಡೋಕ್ಕೆ ಹೋಗಬೇಡಿ. ಹಂಗೂ ಬೈ ಮಾಡೋದಾದರೆ ಒರಿಜಿನಲ್ ವೆಬ್ಸೈಟಿಂದ ಹೋಗ್ಬಿಟ್ಟು ಡೈರೆಕ್ಟಾಗಿ ಬೈ ಮಾಡಿ. ಬಟ್ ಅದ್ರ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಇದೆ. ಬಟ್ ಇದು ಬಂದ್ಬಿಟ್ಟು ಬರೀ 200 ml ಬಂದ್ಬಿಟ್ಟು 190 ರುಪೀಸ್ ಸಮಥಿಂಗ್ ಅಷ್ಟೇ. ಬಟ್ ಅದು 100 ml ಸ್ವಲ್ಪ ಡಬಲ್ ಎಕ್ಸ್ಪೆನ್ಸಿವ್ನೇ ಇದೆ, ಜಾಸ್ತಿ ಇದೆ ಅದರ ಅಮೌಂಟು. ಬಿಕಾಸ್ ಅದು ಒರಿಜಿನಲ್ ಹೇರ್ ಆಯಿಲ್ ಆಗಿರೋದ್ರಿಂದ ಅಮೌಂಟು ಸ್ವಲ್ಪ ಜಾಸ್ತಿನೇ ಇದೆ. ಬಟ್ ಇದು ಫೇಕ್ ಆಗಿರೋದ್ರಿಂದನೇ ಇಷ್ಟು ಕಮ್ಮಿ ಆ್ಯಂಡ್ ಚೀಪ್ಗೆ ನಿಮಗೆ ಸಿಗ್ತಾ ಇದೆ. ಯಾರು ಯೂಸ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಸೊ ಎಸ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮತ್ತೆ ಹೊಸ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.